ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಾಧುರಿ ವಿಲೇಜ್ ಕುಕಿಂಗಿಗೆ ಸ್ವಾಗತ. ಇವತ್ತು ನಾನು ಹಲಸಿನಕಾಯಿ ಮತ್ತು ಪ್ರಾನ್ಸ್ ಹಾಕಿ ಒಂದು ಸಾಂಬಾರು ಮಾಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಹಲಸಿನಕಾಯಿ ತಗೊಂಡಿದ್ದೀನಿ. ಇದು ದೊಡ್ಡ ಕಾಯಿ ಆಗಿತ್ತು, ತುಂಬ ದೊಡ್ಡದಾಗಿತ್ತು. ಅದಕ್ಕಾಗಿ ನಾನು ಒಂದು ಕಾಲು ಭಾಗ ತಗೊಂಡಿದ್ದೀನಿ. ಅದರಲ್ಲಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಪ್ರಾನ್ಸ್ ತಗೊಂಡಿದ್ದೀನಿ, ಒಂದು ಅರ್ಧ kg. ಇದು ಎಲ್ಲ ಕ್ಲೀನ್ ಮಾಡೋ ತನಕ ಇಷ್ಟ ಆಗಿದೆ. ಒಂದು 2 ಸ್ಪೂನ್ ಅಚ್ಚ ಖಾರದ ಪುಡಿ ತಗೊಂಡಿದ್ದೀನಿ. ಧನಿಯಾ ಪೌಡರ್ ತಗೊಂಡಿದ್ದೀನಿ, ಒಂದು 2 ಸ್ಪೂನ್ ಇದೆ. ಗರಂ ಮಸಾಲೆ ಪೌಡರ್ ಒಂದು ಸ್ಪೂನ್ ಇದೆ. ಒಂದು ಗಡ್ಡೆ ಬೆಳ್ಳುಳ್ಳಿ ಈ ಥರ ಬಿಡಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಪೌಡ್ರ್ ತಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಈ ಥರ ಸಣ್ಣದಾಗಿ ಒಂದು ಮೀಡಿಯಮ್ ಸೈಜು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ. ಒಂದು ನಿಂಬೆ ಕಡಿ ತಗೊಂಡಿದ್ದೀನಿ. ಅರಿಶಿನ ತಗೊಂಡಿದ್ದೀನಿ. ಒಂದು ಟೊಮೆಟೊ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಮೀಡಿಯಮ್ ಸೈಜು ಈರುಳ್ಳಿ ಈ ಥರ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕಪ್ಪು ಕಾಯಿ ತಗೊಂಡಿದ್ದೀನಿ. ಇವಾಗ ಒಂದು ಕುಕ್ಕರ್ ಪಾತ್ರ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಒಂದು 2 ಗ್ಲಾಸಷ್ಟು ಹಾಕಿದ್ದೇನೆ. ಹಾಗೆ ಹಲಸಿನಕಾಯಿ ಕೂಡ ಅದಕ್ಕೆ ಹಾಕ್ತಾ ಇದ್ದೇನೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿಣ ಹಾಕಿದ್ದೀನಿ. ಇವಾಗ ಗ್ಯಾಸ್ ಹಚ್ಚಿ ಕುಕ್ಕರನ್ನು ಒಲೆಗೆ ಇಡ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಬೇಕು. ಇವಾಗ ನಾನು ಈ ಪ್ರಾನ್ಸಿಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಹಾಗೆಯೇ 1 ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ 1/4 ಸ್ಪೂನಷ್ಟು ಗರಂ ಮಸಾಲೆ ಹಾಕ್ತಾ ಇದ್ದೀನಿ. ಹಾಗೆಯೇ ಉಪ್ಪು ಕೂಡ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಹಲಸಿನಕಾಯಿಗೂ ಬೇಯಲಿಕ್ಕೆ ಹಾಕಿದ್ದೆ, ಹಾಗಾಗಿ ಈಗ ಸ್ವಲ್ಪ ಹಾಕಿದ್ದೀನಿ. ಅರಿಶಿಣ ಒಂದು 1/4 ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನಿಂಬೆ ಕಡಿ ಹಿಂಡ್ತಾ ಇದ್ದೀನಿ. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಹಾಗೆ ನಾನು ಇಡ್ತಾ ಇದ್ದೀನಿ. ಮಿಕ್ಸ್ ಆಗಿದೆ. ಇದು ಅರ್ಧ kg ತಂದಿದ್ದು. ಸೊಯ್ಸ್ ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಇಷ್ಟು ಬಂದಿದೆ. ಒಂದು 200 ಗ್ರಾಮ್ ಅಷ್ಟು ಇರ್ಬೋದು. ಇಷ್ಟಾಗಿದೆ. ಇವಾಗ ಹೆಂಚಿಕಾಯಿ ಇದಕ್ಕೆ ಟೊಮೆಟೊ ಮತ್ತು ಈರುಳ್ಳಿ ಎರಡನ್ನೂ ಹಾಕಿ ಮಿಕ್ಸ್ ಮಾಡ್ಕೊಂಡು ಹುರಿತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಫ್ರೈ ಆಗಿದೆ. ಈ ಥರ ಆಗಿದೆ. ಇವಾಗ ಒಂದು ಮಿಕ್ಸಿ ಪಾತ್ರಕ್ಕೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಬಿಸಿ ಇದ್ದಾಗ ಬೀಸಬಾರ್ದು, ಸ್ವಲ್ಪ ತಣ್ಣಗಾಗಬೇಕು. ಆಮೇಲೆ ಇದನ್ನು ಬೀಸಲಿಕ್ಕೆ ಹಾಕಬೇಕು. ಇವಾಗ ಇದಕ್ಕೆ ಅಚ್ಚ ಖಾರ ಪುಡಿ ಸೇರಿಸ್ತಾ ಇದ್ದೀನಿ. ಧನಿಯಾ ಪೌಡರು, ಬೆಳ್ಳುಳ್ಳಿ ಮತ್ತು ಜೀರಾ ಪೌಡರು, ಗರಂ ಮಸಾಲೆ ಪೌಡರು, ಸ್ವಲ್ಪ ಅರಿಶಿಣ. ಹಲಸಿನಕಾಯಿ ಬೇಯಲಿಕ್ಕೂ ಹಾಕಿದ್ದೇನೆ, ಪ್ರಾನ್ಸಿಗೂ ಹಾಕಿದ್ದೇನೆ, ಸಾಂಬಾರಿಗೂ ಹಾಕಿದ್ದೇನೆ. ಆದರೆ ತುಂಬ ಹಾಕಿಲ್ಲ, ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ. ಇದನ್ನ ಇವಾಗ ರುಬ್ಕೊ ಬರ್ತೀನಿ.
ಇವಾಗ ನೋಡಿ ಈ ಥರ ರುಬ್ಕೊ ಬಂದಿದ್ದೀನಿ. ಕಾಯಿ ಕೂಡ ಇದಕ್ಕೆ ಸೇರಿಸಿ ನಾನು ರುಬ್ಕೊ ಬಂದಿದ್ದೀನಿ. ಈ ಥರ ನೈಸಾಗಿರಬೇಕು, ತುಂಬ ನೈಸಾಗಿ ಬೀಸ್ಕೊಳ್ಬೇಕು. ಇವಾಗ ಒಂದು ಪಾತ್ರ ಬಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು 1 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಹಾಗೆಯೇ ಪ್ರಾನ್ಸ್ ಕೂಡ ಅದಕ್ಕೆ ಹಾಕ್ತಾಯಿದ್ದೀನಿ. ಈ ಥರ ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು. ಒಂದು 2 ನಿಮಿಷ ಇದನ್ನು ಹಾಗೆ ಬಾಯಿ ಮುಚ್ಚಿ ಬಿಡ್ತಾಯಿದ್ದೀನಿ. ಇವಾಗ ಒಂದು ಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ, ಒಂದು ಎಸಳು ಈ ಥರ. ಇದು ಇವಾಗ ಈ ಥರ ಬೆಂದಿದೆ. ಇದನ್ನಿವಾಗ ಇಳಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು ಹಲಸಿನಕಾಯಿ ಬೇಯಿಸ್ಕೊಂಡಿದ್ದನ್ನು ಇಟ್ಟಿದ್ದೀನಿ, ಕುಕ್ಕರ್ ಇಟ್ಟಿದ್ದೀನಿ ನೋಡಿ. ಇವಾಗ ಹಲಸಿನಕಾಯಿ ಈ ಥರ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಇವಾಗ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಈಗ ನಾನು ಮಸಾಲೆ ಬಿಸಿದನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಇದು ಇವಾಗ ಚೆನ್ನಾಗಿ ಕುದಿಬೇಕು. ಕುದ್ದ ಮೇಲೆ ನಾವು ಇದು ಪ್ರಾನ್ಸ್ ಅಥವಾ ಸಟ್ಲಿ, ಸಿಂಗಡಿ 3-4 ನಮೂನೆ ಹೆಸರು ಹೇಳ್ತಾರೆ. ಯಾವುದು ಹೇಳಿದ್ರು ಅದೇ ಹೆಸರು, ಅದೇ ಆಗಿರುತ್ತೆ. ಅದು ಸಿಂಗಡಿ ಅಂತಲೇ ಹೇಳೋದು ನಾವು ಹೆಚ್ಚಾಗಿ. ಅದರ ಸಾಂಬಾರು ಮಾಡ್ತಾ ಇದ್ದೇನೆ. ಅದು ಹೇಗೆ ಈ ಥರ ಕುದೀತಾ ಇದೆ. ಇದು ಚೆನ್ನಾಗಿ ಕುದಿಬೇಕು. ನೋಡಿ ಈ ಥರ ಚೆನ್ನಾಗಿ ಕುದ್ದಿದೆ. ಈ ಟೈಮಿಗೆ ಉಪ್ಪು ಬೇಕಾದರೂ ನೋಡಿ ನಾವು ಹಾಕ್ಕೊಳ್ಬೋದು. ನಾನು ಉಪ್ಪು ಹಾಕ್ತಾ ಇಲ್ಲ, ಸರಿ ಇದೆ. ಇವಾಗ ನಾನು ಪ್ರಾನ್ಸನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ನಾನಿವಾಗ ಪ್ರಾನ್ಸ್ ಹಾಕಿದ್ದೀನಿ. ಆವಾಗಲೇ ನಾನು ಒಂದ್ಸಲ ಇದನ್ನು ಫ್ರೈ ಮಾಡ್ಕೊಂಡಿದ್ದೆ ಪ್ರಾನ್ಸನ್ನು. ಈಗ 1 ನಿಮಿಷ ಕುದ್ರೆ ಸಾಕಾಗುತ್ತೆ. ಜಾಸ್ತಿ ಹೊತ್ತು ಬೇಗ ಕೆಲಸ ಇರಲ್ಲ, ಒಂದು 2-3 ನಿಮಿಷ ಬೆಂದರೆ ಸಾಕಾಗುತ್ತೆ. ಇವಾಗ ನಾನು ಸಣ್ಣದಾಗಿ ಕಟ್ ಮಾಡಿಟ್ಟ ಈರುಳ್ಳಿನ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಹಸಿ ಹಸಿ ಇದ್ದಾಗಲೇ ಇಳಿಸಿಬಿಡಬೇಕು, ತುಂಬ ಚೆನ್ನಾಗಾಗುತ್ತೆ. ಇದಿವಾಗ ಆಗಿದೆ. ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡಿಕೊಂಡು ಸಿಂಗಡಿ ಸಾಂಬಾರು ಮತ್ತು ರಾಗಿ ರೊಟ್ಟಿ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಮಾಡಿ ನೋಡಿ, ತುಂಬ ಟೇಸ್ಟಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಏನಾದರೂ ತಪ್ಪಿದರೆ ತಿದ್ಕೋತೀನಿ. ಸಪೋರ್ಟ್ ಕೂಡ ಹಾಗೆ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.